ಬ್ಯಾಕ್ ಟು ಕನಸು ಕಾವ್ಯ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಆ್ಯಂಡ್ ಸೇಫಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ಬಂದು ಸಂಡೇ ವ್ಲಾಗು ಮಾರ್ನಿಂಗಿಂದನೇ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಮಾರ್ನಿಂಗ್ ಎದ್ದ ತಕ್ಷಣ ಸ್ವಲ್ಪ ತುಂಬ ಹೆಡ್ಡೇಕ್ ಇತ್ತು. ಅದಕ್ಕೋಸ್ಕರ ಫಸ್ಟು ಹೇಗೆ ಆಯಿಲ್ ಅಪ್ಲೈ ಮಾಡೋಣ ಅಂತ ಅಂದ್ಕೊಂಡು ಸ್ವಲ್ಪ ಇಲ್ಲಿ ನಾನು ಫೇಸಿಗೂ ಕೂಡ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತಾಯಿದ್ದೀನಿ. ಫೇಸಿಗೆ ಸ್ವಲ್ಪ ತಲೆಗೆಲ್ಲ ವೀಕ್ಲಿ 1 ಟೈಮ್ಸು ನೀವು ಈ ಥರ ಹೆಡ್ ಮಸಾಜ್ ಮತ್ತು ಫೇಸ್ ಮಸಾಜ್ ಮಾಡೋದ್ರಿಂದ ಹೆಲ್ತಿಗೆ ತುಂಬಾ ಬೆನಿಫಿಟ್ ಇದೆ. ಸೊ ನಾನು ಸಂಡೇ ಟೈಮ್ ಈ ಥರ ಮಾರ್ನಿಂಗ್ ಎದ್ದ ತಕ್ಷಣ ಏರಿಗೆ ಮತ್ತು ಫೇಸಿಗೆಲ್ಲ ಈ ಥರ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ಕೊತೀನಿ. ಇವತ್ತು ಬಂದು ಸಂಡೇ ಆಗಿರೋದ್ರಿಂದ ನಾನು ಸ್ಯಾಟರ್ಡೇನೇ ಎಲ್ಲ ಕೆಲಸ ಆಲ್ಮೋಸ್ಟ್ ಮುಗಿಸ್ಕೊಂಡಿರ್ತೀನಿ. ಫಾರ್ ಎಕ್ಸಾಂಪಲ್ ಬಟ್ಟೆ ವಾಷಿಂಗ್ ಆಗಿರ್ಬೋದು, ಮನೇಲಿ ಕೆಲಸ ಆಗಿರ್ಬೋದು, ಇದನ್ನೆಲ್ಲ ಒಂದು 50-60% ನಾನು ಸ್ಯಾಟರ್ಡೇನೇ ಮುಗಿಸ್ಕೊತೀನಿ. ಯಾಕಂದರೆ ಸಂಡೇ ಬಂದು ಸ್ವಲ್ಪ ಆರಾಮಾಗಿ ರೆಸ್ಟ್ ಮಾಡ್ಬೋದು, ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ. ಇಲ್ಲಾಂದರೆ ಓಲ್ ಡೇ ಬಂದು ಕೆಲಸ ಮಾಡೋದ್ರಲ್ಲೇ ಟೈಮ್ ಆಗೋಗುತ್ತೆ. ಸೊ ಅದಕ್ಕೋಸ್ಕರ ನಾನು ಸ್ಯಾಟರ್ಡೇ ಈವ್ನಿಂಗೇ ಸ್ವಲ್ಪ ಮನೇಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಸಂಡೇ ಸ್ವಲ್ಪ ಫ್ರೀ ಆಗಿರ್ತೀನಿ. ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋದಕ್ಕೆ ಅಂತ ಪೂರಿ ಆ್ಯಂಡ್ ಆಲೂಗಡ್ಡೆ ಸಾಗು ಮಾಡೋಣ ಅಂತ ಅಂದ್ಕೊತಿದ್ದೀನಿ. ಮಾರ್ನಿಂಗು ಸ್ವಲ್ಪ ಲೇಟಾಗಿದ್ವಿ ಸಂಡೇ ಅನ್ನೋದ್ರಿಂದ. ಸೊ ಅದಕ್ಕೋಸ್ಕರ ಫಸ್ಟು ತಿಂಡಿ ಮುಗಿಸ್ಕೊಂಡು ಆಮೇಲೆ ಬೇರೆ ಕೆಲಸ ಮಾಡೋಣ ಅಂತ ಅಂದ್ಕೊತಿದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಕನಸು ಕಾವ್ಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಒನ್ ಟೈಮ್ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ಎಲ್ಲ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ಕೂಡ ನಿಮಗೆ ಬರುತ್ತೆ. ಸೊ ಫಸ್ಟಿಗೆ ನಾನಿಲ್ಲಿ ಹಸಿಟ್ಟನ್ನ ಕಲಸಿ ಇಟ್ಕೊತೀನಿ. ಆಮೇಲೆ ಸಾಗು ಮಾಡಿ ಅದಾದಮೇಲೆ ಪೂರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಾಗು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಆಲೂಗಡ್ಡೆ ಸ್ಮ್ಯಾಚ್ ಮಾಡಿರೋ ಅಂಥದ್ದು, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಟೊಮೆಟೊ, ಕರಿಬೇವು ಮತ್ತು 1 ಟೇಬಲ್ ಸ್ಪೂನು ಕಡಲೆ ಹಿಟ್ಟನ್ನು ತೊಗೊತಿದ್ದೀನಿ. ಇದು ಆಲೂಗಡ್ಡೆ ಸಾಗುನ ನಾವು ತುಂಬ ಬೇಗ ಈಸಿಯಾಗಿ ಪ್ರಿಪೇರ್ ಮಾಡ್ಕೋಬೋದು. ಒಂದು ಪಾತ್ರೆಯಲ್ಲಿ ನಾವು ಸ್ವಲ್ಪ ಆಯಿಲು, ಸಾಸಿವೆ ಮತ್ತು ಕರಿಬೇವು, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಆ್ಯಂಡ್ ಸ್ವಲ್ಪ ಬಟಾಣಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಅದು ಫುಲ್ಲು ನೀಟಾಗಿ ಫ್ರೈ ಆದ ತಕ್ಷಣ ಅದಕ್ಕೆ ಸ್ವಲ್ಪ ಟೊಮೊಟೊ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಅರಿಶಿನ ಮತ್ತು ಸಾಲ್ಟನ್ನ ಕೂಡ ಮಿಕ್ಸ್ ಮಾಡಿಕೊಂಡೆ. ಅದ್ರ ನೆಕ್ಸ್ಟು ಒಂದು ಬೌಲಲ್ಲಿ 1 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟನ್ನು ತೊಗೊಂಡು ಈ ಥರ ಗಂಟು ಇಲ್ಲದೆ ಇರೋ ಥರ ಈ ಥರ ಮಿಕ್ಸ್ ಮಾಡ್ಕೊಬೇಕು. ಒಂದು ಸ್ವಲ್ಪನೂ ಗಂಟು ಇರಬಾರ್ದು. ಸ್ವಲ್ಪನೇ ನೀರು ಮಿಕ್ಸ್ ಮಾಡಿಕೊಂಡು ಇದನ್ನು ಫುಲ್ಲು ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಇದು ಏನು ನಾವು ಫ್ರೈ ಮಾಡಿದ್ವಲ್ವ ಆನಿಯನ್ ಫ್ರೈ ಮಾಡಿದ್ವಲ್ವ ಅದಕ್ಕೆ ಮಿಕ್ಸ್ ಮಾಡ್ಕೊಬೇಕು. ಅದು ಹಸಿ ವಾಸನೆ ಫುಲ್ಲು ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಇದಕ್ಕೆ ನೀವು ಪೊಟ್ಯಾಟೋನ ಮಿಕ್ಸ್ ಮಾಡಬೇಕು. ನಿಮಗೆ
ಸೊ ನೆಕ್ಸ್ಟ್ ನೀವು ಬಂದು ಬೇಕಿದ್ದಕ್ಕೆ ವಾಟರ್ ಕೂಡ ಆ್ಯಡ್ ಮಾಡ್ಕೋಬೋದು ನಿಮಗೆ ಬೇಕಂದರೆ. ನಾನಿಲ್ಲಿ ಒಂದು 1½ ಬೌಲಷ್ಟು ವಾಟರ್ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸಾಗು ಪ್ರಿಪೇರ್ ಮಾಡಿ ಆಗಿದೆ. ನೆಕ್ಸ್ಟ್ ಬಂದು ಪೂರಿ ಮಾಡ್ತಾಯಿದ್ದೀವಿ. ಪೂರಿ ಮಾಡೋದಕ್ಕೆ ನನಗೆ ಹನಿನೂ ಕೂಡ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ರು. ಯಾಕಂದರೆ ಹೊರಗಡೆ ಸ್ವಲ್ಪ ಕೆಲಸ ಇದೆ, ಅದನ್ನು ಬೇಗ ಮುಗಿಸ್ಕೊಂಡು ಬರೋಣ ಅಂದ್ಬಿಟ್ಟು ಫಸ್ಟು ಇಬ್ಬರು ಜೊತೆಯಲ್ಲಿ ಮಾತಾಡಿಕೊಂಡು ಆರಾಮಾಗಿ ಪೂರಿ ಆ್ಯಂಡ್ ಸಾಗು ಪ್ರಿಪೇರ್ ಮಾಡಿದ್ವಿ. ಇವಾಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಬಂದು ಸ್ವಲ್ಪ ಹೊರಗಡೆ ಕೆಲಸ ಇದೆ. ಸೊ ಏನು ಅಂತ ಕೂಡ ನಿಮಗೆ ಹೇಳ್ತೀನಿ. ಫಸ್ಟು ತಿಂಡಿ ಮುಗಿಸ್ಕೊಂಡು ಬರ್ತೀನಿ, ಅದಾದಮೇಲೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಹೇಳಿದ್ನಲ್ಲ, ಹೊರಗಡೆ ಸ್ವಲ್ಪ ಕೆಲಸ ಇದೆ, ಹೋಗಬೇಕಿತ್ತು ಅಂತ. ಏನಪ್ಪ ಅಂದರೆ ನಾವು ಸೈಟ್ ತೊಗೊಂಡಾದ್ಮೇಲೆ ಅಲ್ಲಿಗೆ ನಾವು ಹೋಗೇ ಇರಲಿಲ್ಲ. ತುಂಬ ದಿನವೇ ಆಗೋಗಿತ್ತು ಆಲ್ರೆಡಿ. ಸೆಪ್ಟೆಂಬರಲ್ಲಿ ನಾವು ಸೈಟ್ ರಿಜಿಸ್ಟ್ರೇಷನ್ ಮಾಡಿಸಿದ್ದು. ಟಿಲ್ ಇವತ್ತುವರೆಗೂ ನಾವು ಅಲ್ಲಿಗೆ ಹೋಗೇ ಇರಲಿಲ್ಲ. ಸೊ ಅದಕ್ಕೆ ಒಂದು ಸರಿ ಹೋಗಿ ನೋಡ್ಕೊಬರೋಣ ಅಂತ ಹೋಗಿದ್ವಿ. ಇಲ್ಲಿ ರೋಡ್ ಕೂಡ ಸ್ವಲ್ಪ ಸರಿ ಇರಲಿಲ್ಲ, ಕಲ್ಲೆಲ್ಲ ಸ್ವಲ್ಪ ಟೂ ವೀಲರ್ ಹೋಗೋಕ್ಕೂ ಕಷ್ಟ ಇತ್ತು, ಆ ಥರ ಇತ್ತು. ಆ್ಯಂಡ್ ಸ್ವಲ್ಪ ಮನೆಯೆಲ್ಲ ಕನ್ಸ್ಟ್ರಕ್ಷನ್ ಕೂಡ ಆಗಿದೆ, ಸ್ವಲ್ಪ ಕನ್ಸ್ಟ್ರಕ್ಷನ್ ಮನೆ ನಡೀತಿದೆ ಕೂಡ. ಸೊ ಸ್ವಲ್ಪ ನಾವು ಬಂದು ಟೂ ವೀಲರಲ್ಲಿ ಹೋಗಿದ್ದಿದ್ದು. ಸಿಕ್ಕಾಪಟ್ಟೆ ಬಿಸಿಲಿತ್ತು. ನಾವು ಆಲ್ರೆಡಿ ಮಾರ್ನಿಂಗೇ ಹೇಳಬೇಕು. ಪ್ಲಸ್ ಇವಾಗ ಬಿಸಿಲು ಬೇರೆ ತುಂಬಾ ತಲೆನೋಯ್ತಾಯಿತ್ತು. ಬಟ್ ಒಂದೇನಂತಂದರೆ ನಮ್ಮ ಸೈಟ್ ಹತ್ರ ಹೋಗಿ ನಿಂತ್ಕೊಂಡ ತಕ್ಷಣ ನನಗೆ ತುಂಬಾ ಖುಷಿ ಆಯಿತು. ಯಾಕಂದರೆ ತುಂಬ ಡೇಸ್ ಅನ್ನೋಕ್ಕೂ ಆಗಲ್ಲ, ತುಂಬ ಇಯರ್ಸಿಂದನೇ ಅನ್ಕೋತಿದ್ವಿ ಸೈಟ್ ತೊಗೋಬೇಕು, ನಮ್ಮದೇ ಆದಂಥ ಒಂದು ಪುಟ್ಟ ಮನೆ ಕಟ್ಟಬೇಕು ಅಂತ ತುಂಬಾ ಆಸೆ ಇತ್ತು. ಬಟ್ ಸದ್ಯಕ್ಕೆ ನಾವು ಸೈಟ್ ತೊಗೊಂಡಿರೋದೇ ನಮಗೆ ತುಂಬಾ ಖುಷಿ. ಆ ಪ್ಲೇಸಲ್ಲಿ ನಿಂತ್ಕೊಳ್ಳೋದಕ್ಕೆ ಹೇಳ್ಕೊಳ್ಳೋದಕ್ಕೆ ಆಗಲ್ಲ, ಅಂಥ ಒಂದು ಖುಷಿ ನನಗೆ. ಇದು ಬಂದು ನಾವು ಸೈಟ್ ರಿಜಿಸ್ಟ್ರೇಷನ್ ಆಗಿದ್ದ ದಿನ ಅಷ್ಟೇ ಬಂದು ನೋಡ್ಕೊಂಡು ಹೋಗಿದ್ದು. ಅದಾದಮೇಲೆ ನಾವು ಬರಲೇ ಇಲ್ಲ, ತುಂಬ ಬ್ಯುಸಿ ಇದ್ವಿ. ನಾನು ವರ್ಕು ಈ ಥರ ಬ್ಯುಸಿ ಆದರೆ ಹನಿ ಕೂಡ ಸ್ವಲ್ಪ ಕೆಲಸದಲ್ಲೇ ಬ್ಯುಸಿ ಆದರು. ಸೈಟ್ ಕಡೆ ಬರೋದಕ್ಕೆ ಆಗಲಿಲ್ಲ. ಸೊ ಫೈನಲಿ ಇವತ್ತು ಬಂದು ತುಂಬಾ ಖುಷಿ ಆಯಿತು. ಆ ಸೈಟ್ ತೊಗೊಳ್ಳುವಾಗ ಖುಷಿಗಿನ್ನ ಇವತ್ತು ಬಂದು ನಮ್ಮದು ಜಾಗ ಅಂತ ನಿಂತ್ಕೊಂಡು ನೋಡಿದಾಗ ತುಂಬಾ ಖುಷಿ ಆಯಿತು. ಸೊ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್, ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಕನಸು ಕಾವ್ಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.